ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SIR ಫಾರ್ಮ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾವು ತಮ್ಮ ಒಂದು BLO ಗಳಿಗೆ SIR ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿದ್ರೆ, ಅದನ್ನ ತಾವು ಒದಗಿಸಿಕೊಟ್ಟಿದ್ರೆ, ಆ ಒಂದು SIR ಫಾರ್ಮ್ ಈಗ ಅಪ್ರೂವ್ ಆಗಿದೆಯೋ ಇಲ್ಲ, ಅದನ್ನ ಯಾವ ರೀತಿ ಆನ್ಲೈನ್ ಮೂಲಕನೇ ತಾವು ಯಾವ ರೀತಿ ಅದನ್ನ ಚೆಕ್ ಮಾಡ್ಕೋಬೇಕು, ಅಪ್ರೂವ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅದನ್ನ ಯಾವ ರೀತಿ ತಿಳ್ಕೊಬೇಕು ಎನ್ನುವಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ತಮ್ಮ ಮೊಬೈಲ್ ಮೂಲಕನೇ ತಾವು ತಮ್ಮ ಒಂದು BLO ಗೆ ಸಬ್ಮಿಟ್ ಮಾಡಿರುವಂತಹ ಫಿಸಿಕಲ್ ಆದಂತಹ ಎನ್ಯುಮರೇಷನ್ ಫಾರ್ಮ್ ಅದು ಅಪ್ರೂವ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ ಅಥವಾ ಸಬ್ಮಿಟ್ ಆಗಿದೆಯಾ, ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಪಡ್ಕೋಬಹುದು, ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ಆನ್ಲೈನ್ ಮೂಲಕನ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೆ, ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಫಿಸಿಕಲ್ ಕೂಡ ತಿಳಿಸ್ಕೊಟ್ಟಿದ್ದೆ, ಯಾವ ರೀತಿ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಬೇಕಂತ ಹೇಳಿ. ಈ ಒಂದು ವಿಡಿಯೋದಲ್ಲಿ ತಾವು BLO ಗೆ ಸಬ್ಮಿಟ್ ಮಾಡಿರುವಂತಹ ಫಾರ್ಮ್ ಅಪ್ರೂವ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಸಬ್ಮಿಟ್ ಆಗಿದೆಯಾ, ಅದನ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಎನ್ನುವಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಚೆಕ್ ಮಾಡ್ಬೇಕಂತ ಹೇಳಿದ್ರೆ voter.eci.gov.in ವೆಬ್ಸೈಟ್ ಗೆ ವಿಸಿಟ್ ಕೊಡಿ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ ನಲ್ಲಿ ತಾವು ರಿಜಿಸ್ಟ್ರೇಟೆಡ್ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ, ತಮ್ಮ ಒಂದು ಎಪಿಕ್ ನಂಬರ್ ನಲ್ಲಿರುವಂತಹ ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಸ್ನೇಹಿತರೆ. ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ, ಆ ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದನ್ನ ವೆರಿಫೈ ಅಂತ ಹೇಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳಿದೆ, ಸರ್ಚ್ ಯುವರ್ ನೇಮ್ ಇನ್ ಯುವರ್ ಲಾಸ್ಟ್ SIR ಅಂತ ಹೇಳಿದೆ. ಸೊ ಇಲ್ಲಿ ತಾವೇನ್ ಮಾಡ್ಬೇಕಂತ ಹೇಳಿದ್ರೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳಿ ಇದನ್ನ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಈ ತರ ಕ್ಲಿಕ್ ಮಾಡಿ ನಂತರ ತಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ತೀನಿ. ನಂತರ ಅದಾದ ನಂತರ ತಮ್ಮ ಒಂದು ಎಪಿಕ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಎಪಿಕ್ ನಂಬರ್ ಅನ್ನ ಎಂಟರ್ ಮಾಡಿದ ಮೇಲೆ ತಾವು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆಪ್ಷನ್ ಬರುತ್ತೆ. ತಾವು ನೋಡ್ತಾ ಇರುವ ಹಾಗೆ ಯುವರ್ ಫಾರ್ಮ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಹೇಳಿ ಬರುತ್ತೆ ಸ್ನೇಹಿತರೆ. ತಮ್ಮ ಒಂದು ಫಾರ್ಮ್ ಆಲ್ರೆಡಿ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಮಾಹಿತಿ ಬರುತ್ತೆ ಸ್ನೇಹಿತರೆ. ಸಪೋಸ್ ಈ ರೀತಿ ಬಂದಿದ್ರೆ ತಮ್ಮ BLO ಅವರು ಆನ್ಲೈನ್ ಮೂಲಕ ತಮ್ಮ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿದ್ರೆ ಸ್ನೇಹಿತರೆ, ತಾವು ಮತ್ತೆ ಯಾವುದಕ್ಕೂ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ತಾವು ಒಂದ್ಸತ ಇದನ್ನ ಮತ್ತೆ ಚೆಕ್ ಮಾಡ್ಕೊಡಿ, ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡು. ಸಪೋಸ್ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಈಗಾಗಲೇ ಮುಂದಿನ ತಿಂಗಳು ಆಗಸ್ಟ್ 8ನೇ ತಾರೀಕಿನವರೆಗೆ ಕೂಡ ಮಾಡಿದ್ರೆ ಸ್ನೇಹಿತರೆ, ಅದ್ರ ಒಳಗಾಗಿ ತಾವು ಇದನ್ನ ಚೆಕ್ ಮಾಡ್ಕೊಡಿ. ಒಂದ್ಸತ ಚೆಕ್ ಮಾಡ್ಕೊಂಡು ಸೊ ಈ ರೀತಿ ಬಂದಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಮಗೆ ಮತ್ತೆ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲದೆ ತಮ್ಮ ಒಂದು ವೋಟಿಂಗ್ ಲಿಸ್ಟ್ ನಲ್ಲಿ ಮ್ಯಾಪಿಂಗ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ತಮಗೆ ಕರಡು ಏನು ವೋಟರ್ ಲಿಸ್ಟ್ ಬರುತ್ತೆ, ಸೊ ಅದರಲ್ಲಿ ಹೆಸರು ಬರುತ್ತೆ. ಸೊ ನಂತರ ಫೈನಲ್ ಲಿಸ್ಟ್ ನಲ್ಲಿ ಕೂಡ ತಮ್ಮ ಹೆಸರು ಕೂಡ ಬರುತ್ತೆ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಏನಾದ್ರು ಡೌಟ್ಸ್ ಗಳಿದ್ರು, ಈ ಒಂದು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವುದಾಗಿರ್ಬೋದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಗಳಿದ್ರು ನಾವು ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.